ಕೃಷಿ ಮೇಳದಲ್ಲಿ ಅನ್ನದಾತರಿಗೆ ಅವಮಾನ, ಆಳುವವರು ಹರಸುವವರಿಗಿಲ್ಲ ಮಾನ. ಈಗಲಾದರೂ ರೈತರು ತೋರಬೇಕಿದೆ ಸ್ವಾಭಿಮಾನ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ಸ್ನೇಹಿತರೆ, ರೈತರ ಬದುಕನ್ನ ಹಸನುಗೊಳಿಸಬೇಕು, ರೈತ ಅದಾಗಬೇಕು ಇದಾಗಬೇಕು ಅಂತ ಎಲ್ಲಾ ರಾಜಕೀಯ ಪಕ್ಷಗಳು ಮೈಕು ಸಿಕ್ಕಾಗ ಬಂಡಲ್ ಬಿಡ್ತಾನೆ ಇರ್ತವೆ. ಸದ್ಯ ರಾಜ್ಯದಲ್ಲಿ ಇರುವ ಗ್ಯಾರಂಟಿ ಸರ್ಕಾರ ಮಂಡ್ಯ ಜಿಲ್ಲೆಯನ್ನ ಉದ್ಧಾರ ಮಾಡಲು ಅಂತ ಬಿಸಿ ಫಾರಂನಲ್ಲಿ ಕೃಷಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲೊಟ್ಟಿದೆ. ಜೊತೆಗೆ ಶುಕ್ರವಾರದಿಂದ ಬಿಸಿ ಫಾರಂನಲ್ಲಿ 3 ದಿನಗಳ ಕಾಲ ಕೃಷಿ ಮೇಳ ಅದ್ದೂರಿಯಾಗಿ ನಡೆಯಿತು. ಶುಕ್ರವಾರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿ ಮೇಳವನ್ನು ಉದ್ಘಾಟಿಸಿ ರೈತರಿಗೆ ಒಂದಷ್ಟು ಸಲಹೆಗಳನ್ನು ಕೊಟ್ಟು ಹೋದ್ರು. ನಾವು ವಿಶ್ವವಿದ್ಯಾಲಯಗಳಲ್ಲಿ ಏನನ್ನ ಹೊಸ ತಳಿಗಳನ್ನು ಮಾಡ್ತೀವಿ, ಹೊಸದಾಗಿ ಯಂತ್ರೋಪಕರಣಗಳನ್ನು ಬಳಸ್ತೀವಿ, ಇದನ್ನ ರೈತರಿಗೆ ತಲುಪಿಸದೆ ಹೋದ್ರೆ ಬರೀ ನಿಮ್ಮಲ್ಲೇ ವಿಶ್ವವಿದ್ಯಾಲಯದಲ್ಲಿ ಇಟ್ಕೊಂಡ್ರೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಲ್ಯಾಬ್ ಟು ಲ್ಯಾಂಡ್, ಲ್ಯಾಬೊರೇಟರಿನಲ್ಲಿ ಏನು ತಯಾರಾಗ್ತದೆ ಅವೆಲ್ಲವನ್ನೂ ಕೂಡ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸ ಆಗ್ತದೆ. ಯಾಕಂತಂದ್ರೆ ಕೃಷಿ ಪ್ರಧಾನವಾದಂಥ ದೇಶ ಇದೆ. ಸುಮಾರು 78-80% ಕೃಷಿ ಮೇಲೆ ಅವಲಂಬನೆ ಆಗಿದೆ. ಈಗ 60-62% ಸುಮಾರು 20% ಜನ ಕೃಷಿಯಿಂದ ವಿಮುಖರಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಮಂಡ್ಯ ಕೂಡ ಒಂದು ಕೃಷಿ ಪ್ರಧಾನವಾದಂಥ ಜಿಲ್ಲೆ. ನಾನು ಮಂತ್ರಿಯಾಗಿ 41 ವರ್ಷ ಅಂದರೆ ರಾಜಕಾರಣದಲ್ಲಿ ಸುಮಾರು 45 ವರ್ಷ ಇದ್ದೇನೆ. ಆಮೇಲೆ 5 ವರ್ಷ ತಾಲೂಕು ಮೆಂಬರ್ ಕೂಡ ಆಗಿದ್ದೇನೆ. ನಾನು ಕೃಷಿ ಮೇಲೆ ಅವಲಂಬನೆ ಆಗಿದ್ದಂಥದ್ದು. ನಾನು BSc ಮುಗಿಯುವವರೆಗೆ ಯಾವಾಗ ಓದ್ತಿದ್ದೆ ರಥದಲ್ಲಿ ಆಗೆಲ್ಲ ಕಾಲದಲ್ಲೂ ಕೂಡ ಕೃಷಿ ಮಾಡ್ತಾ ಇದ್ದೆ. ನಮ್ಮಲ್ಲಿ ಆಗ ರಾಗಿ, ಜೋಳ, ಭತ್ತ, ಹುರುಳಿ, ಅಲಸಂದೆ, ಕೊಬ್ಬರಿ ಮತ್ತೆ ಅವರೇ. ಈಗ ಕೃಷಿ ಲಾಭದಾಯಕನ ಇಲ್ವಾ ಅಂತಕ್ಕಂಥ ಪ್ರಶ್ನೆ ನಡೀತಾ ಇದೆ. ಯಾಕೆ ಇದನ್ನು ಮಾಡಿದೆ ಅಂತಂತಂದ್ರೆ, ವಿಶ್ವವಿದ್ಯಾಲಯ ಈ ಪುಸ್ತಕವನ್ನು ಯಾಕೆ ಹೊರತಂದಿದ್ದಾರೆ ಅಂತಂದ್ರೆ, ಕೃಷಿ ಲಾಭದಾಯಕ ಮಾಡಬೇಕಾದ್ರೆ ಏನ್ ಮಾಡಬೇಕು, ನಾವು ಬೆಳೆದಂತ ಪದಾರ್ಥಗಳನ್ನ, ಈಗ ಭತ್ತ ಬೆಳೆದ್ಬಿಟ್ಟು ಭತ್ತ ಹಂಗೆ ಕೊಟ್ಬಿಡೋದು, ಕಬ್ಬು ಬೆಳೆದ್ಬಿಟ್ಟು ಹಂಗೆ ಕಬ್ಬು ಕೊಟ್ಬಿಡೋದು, ರಾಗಿ ಬೆಳೆದ್ಬಿಟ್ಟು ಹಾಗೆ ರಾಗಿ ಕೊಟ್ಬಿಡೋದು, ಜೋಳ ಬೆಳೆದ್ಬಿಟ್ಟು ಹಾಗೆ ಜೋಳ ಕೊಟ್ಬಿಡೋದು, ಇಂಥ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನೋಡಿ ಪುಟಣೆ ಇರೋದು. ನಾವು ಮೌಲ್ಯವರ್ಧನೆ ಮಾಡಬೇಕು. ಈ ಮೌಲ್ಯವರ್ಧನೆ ಮಾಡಿದ್ರೆ ಅದು ಹೆಚ್ಚು ಲಾಭದಾಯಕ ಆಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಶನಿವಾರ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆಗಮಿಸಿ ಮೇಳದಲ್ಲಿ ಊಟ ಮಾಡುವವರ ಶುಲ್ಕವನ್ನ ಪಾವತಿಸಿ ತಮ್ಮ ಕಾಳಜಿಯನ್ನ ಪ್ರದರ್ಶನ ಮಾಡಿದ್ರು. ಸ್ನೇಹಿತರೆ, ಈ ಮೇಳಕ್ಕೆ ಬಂದ ಜನರನ್ನ ತಾವು ನೋಡ್ತಿದ್ದೀರಿ, ಅಥವಾ ನೀವು ಕೂಡ ಮೇಳಕ್ಕೆ ಹೋಗಿ ಬಂದಿರಬಹುದು. ಅಲ್ಲಿ ಇರುವ ಬಹುತೇಕ ಮಳಿಗೆಗಳು ರೈತರಿಗೆ ಬೇಕಾದ ಯಂತ್ರಗಳು, ಯಂತ್ರೋಪಕರಣಗಳು, ಬಿತ್ತನೆ ಬೀಜಗಳು ಸೇರಿದಂತೆ ಯಾವುದೇ ಮಳಿಗೆಗಳು, ಛತ್ರಗಳಲ್ಲ, ಟ್ರ್ಯಾಕ್ಟರ್, ಟಿಲ್ಲರ್ ಸೇರಿದಂತೆ ಇವುಗಳನ್ನ ಖರೀದಿಸುವವರು ರೈತರೇ ಹೊರತು ಯಾವುದೇ ಉದ್ಯಮಿಗಳು, ಅಧಿಕಾರಿಗಳು, ರಾಜಕಾರಣಿಗಳಲ್ಲ ಎಂಬುದು ಗಮನಾರ್ಹ. ಈ ಮಾತು ಯಾಕಂದ್ರೆ ರೈತ ಬದುಕು ಕಟ್ಟಿಕೊಳ್ಳಬೇಕು ಎಂಬ ಮಹದಾಸೆಯಿಂದ ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಬೆವರು ಸುರಿಸ್ತಾನೆ. ಹಾಳು ಸರ್ಕಾರಗಳ ಮನೆ ಹಾಳು ನೀತಿಗಳಿಂದಾಗಿ ಸಾಲದ ಸುಳಿಗೆ ಸಿಲುಕಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ವಿನಃ ದರೋಡೆಗಿಳಿಯೋದಿಲ್ಲ. ಸ್ನೇಹಿತರೆ, ಈ ಕೃಷಿ ಮೇಳಕ್ಕೆ ಆಗಮಿಸಿದವರು ಬಹುತೇಕ ರೈತರೇ. ಯಾವುದಾದ್ರೂ ರೈತ ಕೊಳಕು ಅಥವಾ ಕೆಸರು ಮಿಚ್ಚದ ಬಟ್ಟೆ ಧರಿಸಿ ಬಂದಿದ್ದು ನಿಮಗೆ ಕಂಡಿದ್ರೆ ದಯವಿಟ್ಟು ತಿಳಿಸಿ. ಯಾಕಂದ್ರೆ ಜಮೀನಿನಲ್ಲಿ ಕೆಲಸ ಮಾಡಲು ರೈತರು ಮಾತ್ರವಲ್ಲ, ಕೃಷಿ ಕಾರ್ಮಿಕರು ಪ್ರತ್ಯೇಕ ಬಟ್ಟೆಗಳನ್ನ ಇಟ್ಕೊಂಡಿರ್ತಾರೆ. ಕೆಲಸ ಮುಗಿದ ತಕ್ಷಣ ಆ ಬಟ್ಟೆಗಳು ಹಾಗೂ ಕೈಕಾಲು ಮುಖ ತೊಳ್ಕೊಂಡು ಮಾಮೂಲಿ ಬಟ್ಟೆಗಳನ್ನ ಧರಿಸಿಕೊಂಡು ಮನೆಗೆ ಬರ್ತಾರೆ ಎಂಬುದು ಕೃಷಿ ಮಾಡುವ ಎಲ್ಲರಿಗೂ ಗೊತ್ತು. ಆದರೆ ಈ ವಿಚಾರ ನಮ್ಮ ಸೇವೆ ಮಾಡಲು ಜನಿಸಿರುವ ರಾಜಕಾರಣಿಗಳು,
ನಮ್ಮ ಚಾಕರಿ ಮಾಡಲು ನೇಮಕಗೊಂಡಿರುವ ನೌಕರರು ಹಾಗೂ ದೇವರು ನೇರವಾಗಿ ಬರಲು ಸಾಧ್ಯವಿಲ್ಲ ಅಂತ ನಮ್ಮನ್ನು ಅರಸಲು ಅವತಾರವೆತ್ತಿರುವ ಮಠಾಧೀಶರಿಗೆ ಇದು ತಿಳಿದಂತಿಲ್ಲ. ಯಾರದೋ ಜಮೀನಿನಲ್ಲಿ ಪ್ರಚಾರಕ್ಕೆ ನಾಟಿ ಮಾಡೋದು, ಮಾಧ್ಯಮಗಳ ಮುಂದೆ ನಾವು ರೈತರ ಮಕ್ಕಳೇ ಅಂತ ನಾಟಕ ಆಡೋದು, ನಂತರ ತಮ್ಮ ಪಾಡಿಗೆ ತಾವಿರೋದು ಅವರ ಜಾಯಮಾನ. ಅದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಇವು ಕೃಷಿ ಮೇಳದ ಹಿನ್ನೆಲೆಯಲ್ಲಿ ಮಂಡ್ಯ ನಗರದ ಸೇರಿದಂತೆ ವಿಸಿ ಫಾರಂ ರಸ್ತೆ ಹಾಗೂ ವಿಸಿ ಫಾರಂನಲ್ಲಿ ಅಳವಡಿಸಿರುವ ಫ್ಲೆಕ್ಸ್ಗಳು. ಹಲವು ಫ್ಲೆಕ್ಸ್ಗಳಲ್ಲಿ ರಾಜಕಾರಣಿಗಳು ರೈತರನ್ನ ಸ್ವಾಗತಿಸುತ್ತಿದ್ದಾರೆ. ಕೆಲವು ಜಾಹೀರಾತುಗಳು ಫಲಕಗಳು ಇಲ್ಲಿವೆ. ಈ ಪೈಕಿ ಮೆಡಿಮಿಕ್ಸ್ ಕಂಪನಿಯ ಜಾಹೀರಾತುಗಳು ಹೆಜ್ಜೆ ಹೆಜ್ಜೆಗೂ ರಾರಾಜಿಸುತ್ತಿವೆ. ಈ ಫಲಕ ವೀಕ್ಷಿಸಿದಾಗ ನಾನು ಒಬ್ಬ ರೈತನ ಮಗನಾಗಿರುವ ಕಾರಣ ಆಕ್ರೋಶ ಉಕ್ಕಿ ಬಂತು. ಮೆಡಿಮಿಕ್ಸ್ನವರು ಅಳವಡಿಸಿರುವ ನೂರಾರು ಫ್ಲೆಕ್ಸ್ಗಳಲ್ಲಿ ಇರುವ ರೈತನ ಅಂಗಿ ಕೆಸರಿನಿಂದ ಮೆತ್ತಿಕೊಂಡಿದೆ. ನಿಮ್ಮ ಕೈ ಸ್ವಚ್ಛಗೊಳಿಸಲು, ಸ್ನಾನ ಮಾಡಲು ಮೆಡಿಮಿಕ್ಸ್ ಸೋಪ್ ಉತ್ತಮ, ಅದು ಇದು ಅಂತ ಬೊಗಳೆ ಬಿಟ್ಟಿರುವ ಫ್ಲೆಕ್ಸ್ಗಳಿವು. ನಿಜ ಹೇಳಬೇಕಂದ್ರೆ ಮೆಡಿಮಿಕ್ಸ್ ಮೈ ಸೋಪು, ಬಟ್ಟೆ ಸೋಪ್ ಅಲ್ಲ. ಆದರೆ ರೈತನನ್ನ ಅವಮಾನಿಸುವ ದೃಷ್ಟಿಯಿಂದಲೇ ಆತನನ್ನ ಕೆಸರು ಮೆತ್ತಿದ ಬಟ್ಟೆಯೊಂದಿಗೆ ತೋರಿಸಲಾಗಿದೆ. ಈ ಎಲ್ಲ ಜಾಹೀರಾತು ಫಲಕಗಳನ್ನ ಮೇಲೆ ಹೇಳಿದ 3 ವರ್ಗದ ಎಮ್ಮೆ ಚರ್ಮದವರು ಕಂಡು ಕಾಣದಂತೆ ಅವುಗಳ ಮುಂದೆಯೇ ನಿಂತು ಜೈಕಾರ ಹಾಕಿಸಿಕೊಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಈ ಮೆಡಿಮಿಕ್ಸ್ ಸೋಪಿನ ಮಾಲೀಕರಿಗೆ ಬುದ್ಧಿ ಕಲಿಸುವ, ಶಿಕ್ಷಿಸುವ ಅವಕಾಶ ನಮಗೆ ಇದೆ. ಅದೇನೆಂದ್ರೆ ಎಲ್ಲ ರೈತರ ಉತ್ಪನ್ನಗಳನ್ನು ತಿನ್ನುವವರು ಸ್ವಾಭಿಮಾನವಿದ್ದರೆ ಇನ್ನು ಮುಂದೆ ಆ ಸೋಪುಗಳನ್ನು ಬಳಸಿದಿರಲಿ ಎಂಬುದು ಪರ್ವ ಟಿವಿಯ ಕಳಕಳಿಯ ವಿನಂತಿ. ಸ್ನೇಹಿತರೆ, ದುಪ್ಪಟ್ಟಿಯವನಿಗೆ ಹೊಡೆದರೆ ಕಂಬಳಿಯವರು ಎಚ್ಚರಿಸಿಕೊಳ್ತಾರೆ ಅನ್ನೋ ಗಾದೆ ಮಾತಿನಂತೆ ಒಬ್ಬನಿಗೆ ಚಾಟಿ ಬೀಸಿದ್ರೆ ಎಲ್ಲರೂ ರೈತರ ಕಾಲ ಕೆಳಗೆ ಬಿಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇನ್ನಾದರೂ ಪ್ರಯತ್ನ ಮಾಡೋಣ. ರೈತರ ಶಕ್ತಿ ಏನೆಂದು ತೋರಿಸೋಣ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.